ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ, ಹಸ್ಬೆಂಡು ವರ್ಕ್ಗೆ ಹೋದ್ಮೇಲೆ ನಮಗೆ ಲೇಡೀಸ್ಗೆ ಇನ್ನೊಂದು ಶಿಫ್ಟ್ ವರ್ಕು ಮನೆಯಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ತಿಂಡಿ ಮಾಡಿರುವಂಥ ಪಾತ್ರೆಗಳು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಪ್ರತಿದಿನ ಒಂದೇ ಥರ ಮೂಡ್ ನಮಗೂ ಇರೋದಿಲ್ಲ. ಒಂದೊಂದ್ಸರಿ ತುಂಬ ಬೇಜಾರಾಗ್ತಿರುತ್ತಲ್ವಾ, ಆಗ ನಮಗೆ ನಾವು ಮೋಟಿವೇಶನ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಮ್ಯೂಸಿಕ್ನ ಪ್ಲೇ ಮಾಡಿಕೊಂಡು ಹಾಡುಗಳನ್ನ ಕೇಳ್ಕೊತಾ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟವಾಗಿರುವ ಹಾಡುಗಳನ್ನ ಕೇಳ್ತಾ ಕೆಲಸಗಳನ್ನ ಮಾಡ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೂ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಹಾಡು ಕೇಳ್ತಾ ಕೆಲಸ ಮಾಡಿದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಆಗೋಯ್ತು. ನೆಕ್ಸ್ಟು ನಾನು ಬೆಳಗ್ಗೆ ಲೈಟಾಗಿ ಕಸಗಳನ್ನ ಗುಡಿಸ್ಕೊಂಡಿರ್ತೀನಿ. ಈಗ ಡೀಪಾಗಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಹೊರಿಸ್ಕೊಂಡು ಇದೆಲ್ಲ ಕೆಲಸನ ಮಾಡ್ಕೊಂಡೆ. ನಂತರ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಕೂಡ ಮಾಡಿಕೊಂಡು ಹಾಗೆ ರೈಸ್ ಕೂಡ ಇಟ್ಕೊಂಡೆ. ಈ ಅಕ್ಕಿ ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ಹಾಗೆ ಪಾತ್ರೆಯಲ್ಲೇ ಮಾಡ್ಕೊಬೇಕು, ಉದ್ರದ್ರ ಅಕ್ಕಿ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ನಾನು ತೋರಿಸ್ತಿರೋದು ತುಂಬಾ ಚಿಕ್ಕದಾಗಿ. ಇದಕ್ಕಿಂತ ಜಾಸ್ತಿ ಕೆಲಸ ನಿಮ್ಮ ತಾಯಂದಿರು, ನಿಮ್ಮ ವೈಫು ಹಾಗೆ ನಿಮ್ಮ ಅಕ್ಕ ತಂಗಿರು ಮನೆಯಲ್ಲಿ ಮಾಡ್ತಾರೆ. ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಿಮಗೇನು ಏನು ಕೆಲಸ ಇಲ್ಲ ಮನೇಲಿ ಇರ್ತೀರಾ ಅಂತ ಯಾವುದು ಹಗುರವಾಗಿ ಮಾತಾಡಬೇಡಿ. ಯಾಕಂದರೆ ತುಂಬಾ ಕೆಲಸಗಳಿರುತ್ತೆ, ತುಂಬಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರ್ತಾರೆ. ಸೊ ಆದಷ್ಟು ನಿಮ್ಮ ಜೊತೆಗಿರುವಂತಹ ಲೇಡೀಸ್ಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.